ರಾಜ್ಯ ರಾಜಕೀಯದಲ್ಲಿ ಒಂದ್ ಕಡೆನಲ್ಲಿ ಕುರ್ಚಿ ಕಾಳಗ ನಡೀತಾ ಇದೆ. ಈ ಒಂದು ಕುರ್ಚಿ ಕಾಳದಲ್ಲಿ ಅಧಿಕಾರ ಹಂಚಿಕೆ ಸಂಘರ್ಷ ಜೋರಾಗಿದೆ. ಈ ಎಲ್ಲಾ ಜಟಾಪಟಿಗಳನ್ನ ನಿಭಾಯಿಸುವಲ್ಲಿ ಹೈಕಮಾಂಡ್ ಒಂದ್ ಕಡೆನಲ್ಲಿ ಮೌನವನ್ನ ಕೂಡ ತಾಳಿದೆ. ಹೈಕಮಾಂಡ್ ಮೌನವನ್ನ ವಹಿಸಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಯಾವುದೇ ರೀತಿಯಾದಂತಹ ಟೆನ್ಷನ್ ಅನ್ನ ತೆಗೆದುಕೊಳ್ತಾ ಇಲ್ಲ. ಟೆನ್ಷನ್ ಇಲ್ದಲೆ ಬಜೆಟ್ ಮಂಡನೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಅಧಿಕಾರ ಹಂಚಿಕೆ ಸಂಘರ್ಷದ ಮಧ್ಯೆ ಸಿದ್ದು ಬಜೆಟ್ ಸವಾಲು. ರಾಜಕೀಯ ಸಂಘರ್ಷದ ಇಕ್ಕಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಲುಕಿಕೊಂಡ್ರ? ಅತ್ತ ದಾಖಲೆಯ ಬಜೆಟ್ ಮಂಡನೆಗೆ ವಿವಿಧ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ. ಇತ್ತ ಅಧಿಕಾರ ಹಂಚಿಕೆಯ ಜಟಾಪಟಿಯಲ್ಲಿ ಡಿಕೆಶಿ ಬಣದಿಂದ ಮತ್ತೆ ಸೌಂಡ್ ಶುರುವಾಗಿದೆ. ಅಧಿಕಾರ ಸಂಘರ್ಷದ ಮಧ್ಯೆ ರಾಜ್ಯದ ಜನತೆಗೆ ಉತ್ತಮ ಬಜೆಟ್ ಅನ್ನ ಮಂಡಿಸ್ತಾರ? ಬಹಳ ಎಚ್ಚರಿಕೆಯಿಂದ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಎಲ್ಲ ವರ್ಗದವರಿಗೂ ಸರಿ ಸಮಾನನಂತೆ ಉತ್ತಮ ನಿರೀಕ್ಷೆಯನ್ನ ಕೂಡ ಇಟ್ಕೊಳ್ಳಲಾಗಿದೆ. ಗ್ಯಾರಂಟಿಗಳ ಹೊರೆಯ ಮಾತಿನ ಮಧ್ಯೆ ಬಜೆಟ್ ಅನ್ನ ಮಂಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಇದೀಗ ಮುಂದಾಗ್ತಾ ಇರುವಂತದ್ದು. ಅಧಿಕಾರ ಹಂಚಿಕೆ ಸಂಘರ್ಷದ ಮಧ್ಯೆ ಸಿದ್ದು ಬಜೆಟ್ ಸವಾಲು. ರಾಜಕೀಯ ಸಂಘರ್ಷದ ಇಕ್ಕಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇದೀಗ ಸಿಲುಕಿಕೊಂಡಿದ್ದಾರೆ. ಅತ್ತ ದಾಖಲೆಯ ಬಜೆಟ್ ಮಂಡನೆಗೆ ವಿವಿಧ ಇಲಾಖೆ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಲಾಗ್ತಾ ಇದೆ. ಇತ್ತ ಅಧಿಕಾರ ಹಂಚಿಕೆಯ ಜಟಾಪಟಿಯಲ್ಲಿ ಡಿಕೆಶಿ ಬಣದಿಂದ ಮತ್ತೆ ಸೌಂಡ್ ಶುರುವಾಗಿದೆ. ಅಧಿಕಾರ ಸಂಘರ್ಷದ ಮಧ್ಯೆ ರಾಜ್ಯದ ಜನತೆಗೆ ಉತ್ತಮ ಬಜೆಟ್ ಅನ್ನ ಕೊಡ್ತಾರಾ ಸಿಎಂ ಸಿದ್ದರಾಮಯ್ಯ? ಬಹಳ ಎಚ್ಚರಿಕೆಯಿಂದ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿದ್ದಾರೆ ಸಿಎಂ ಸಿದ್ದು. ಎಲ್ಲಾ ವರ್ಗದವರಿಗೂ ಕೂಡ ಸರಿ ಸಮಾನನಂತೆ ಉತ್ತಮ ನಿರೀಕ್ಷೆ ಬಜೆಟ್ ಅನ್ನ ನೀಡುವಲ್ಲಿ ಗಮನವನ್ನ ಹರಿಸಲಾಗ್ತಾ ಇದೆ. ಗ್ಯಾರಂಟಿಗಳ ಹೊರೆಯ ಮಾತಿನ ಮಧ್ಯೆ ಬಜೆಟ್ ಅನ್ನ ಮಂಡಿಸೋದಕ್ಕೆ ಸಾಲು ಸಾಲು ಸವಾಲುಗಳು ಎದುರಾಗ್ತಾ ಇದೆ. ಈಗಾಗಲೇ ಗ್ಯಾರಂಟಿ ಯೋಜನೆಗಳ ಕುರಿತಾಗಿ ಸ್ವಪಕ್ಷದಿಂದಲೂ ಕೂಡ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ವಿರೋಧ ಪಕ್ಷಗಳು ಟೀಕೆ ಮಾಡ್ತಾ ಇರುವಂತದ್ದು ಒಂದು ರೀತಿ ಆದ್ರೆ, ಸ್ವಪಕ್ಷದಲ್ಲಿ ಬರ್ತಾ ಇರುವಂತಹ ಟೀಕೆಗಳು ಇನ್ನೊಂದು ರೀತಿಯಾಗಿ ಇದೆ. ರಾಜ್ಯಕ್ಕೆ ಬರ್ಡನ್ ಆಗ್ತಾ ಇದೆ ಗ್ಯಾರಂಟಿಗಳು, ಪರಿಷ್ಕರಣೆ ಮಾಡಬೇಕು ಅಂತ ಈಗಾಗಲೇ ಹಲವು ನಾಯಕರು ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಇಂದ ಹಿಡಿದು ಸಚಿವ ಸತೀಶ್ ಜಾರಕಿಹೊಳಿಯ ತನಕ ಎಲ್ಲರೂ ಕೂಡ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡಿರುವಂಥದ್ದು. ಹಾಗಾಗಿ ಈ ಗ್ಯಾರಂಟಿ ಹೊರೆಯ ಮಾತಿನ ಮಧ್ಯದಲ್ಲಿ ಚಕಮಕಿಯಲ್ಲಿ ಬಜೆಟ್ ಅನ್ನ ಮಂಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗ್ತಾ ಇರುವಂಥದ್ದು. ಸರ್ಕಾರದ ಬೊಕ್ಕಸಕ್ಕೆ ಬಜೆಟ್ ಮಂಡನೆ ಮಾಡಬೇಕು. ಒಂದ್ ಕಡೆನಲ್ಲಿ ಬೊಕ್ಕಸ ಖಾಲಿಯಾಗಿದೆ, ಖಾಲಿ ಪೆಟ್ಟಿಗೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ವಿರೋಧ ಪಕ್ಷದರು. ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಅದ್ಭುತವಾದಂತಹ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಸಿದ್ದು ಗಣಿತದಲ್ಲಿ ಯಾವೆಲ್ಲ ವಿಶೇಷ ಲೆಕ್ಕಗಳಿರುತ್ತೆ ಅಂತ ಕುತೂಹಲ ಎದುರಾಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರವಿಚಂದ್ರ ಸಂಪರ್ಕದಲ್ಲಿದ್ದಾರೆ. ರವಿಚಂದ್ರ, ಒಂದ್ ಕಡೆನಲ್ಲಿ ರಾಜ್ಯ ರಾಜಕೀಯದಲ್ಲಿ ಅಧಿಕಾರ ಹಂಚಿಕೆ, ಫಾರಿನ್ ಟ್ರಿಪ್, ಈ ಎಲ್ಲದರ ಮಧ್ಯೆ ಇದೀಗ ಬಜೆಟ್ ಮಂಡನೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಆದ್ರೆ ಗ್ಯಾರಂಟಿ ಯೋಜನೆಗಳ ಸವಾಲು ಕೂಡ ಎದುರಾಗಿದೆ. ಈ ಎಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಸಿದ್ಧತೆ ಯಾವ ರೀತಿಯಾಗಿ ನಡೆಸುತ್ತಿದ್ದಾರೆ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಈ ಬಾರಿ ಬಜೆಟ್ ಮಂಡನೆ ರಾಜಕೀಯವಾಗಿದ್ದು ಮತ್ತು ಆಡಳಿತಾತ್ಮಕವಾಗಿ ದೊಡ್ಡ ಸವಾಲಾಗಿ ಪರಿಗಣಿಸಿದೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ವಿವಿಧ ಇಲಾಖೆ ಹಾಗೂ ಅಧಿಕಾರಿಗಳ ಜೊತೆ ನಿರಂತರ ಸಭೆ ನಡೆಸಿ ದಾಖಲೆ ಮಟ್ಟದ ಬಜೆಟ್ ಮಂಡನೆ ಸಿದ್ಧತೆ ನಡೆಸಿರುವ ಸಿಎಂ ಸಿದ್ದರಾಮಯ್ಯ ಅವರು, ಇನ್ನೊಂದು ಕಡೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಉಂಟಾದ ಜಟಾಪಟಿ ರಾಜಕೀಯ ಒತ್ತಡವನ್ನು ಎದುರಿಸ್ತಾ ಇದ್ದಾರೆ. ಡಿಕೆಶಿ ಬಣದಿಂದ ಮತ್ತೆ ಅಧಿಕಾರ ಹಂಚಿಕೆ ಕುರಿತಾದ ಸದ್ದು ಕೇಳಿಬರ್ತಿರೋದು ಸರ್ಕಾರದ ಒಳ ರಾಜಕೀಯ ಹೊಸ ಚರ್ಚೆಗೆ ಕಾರಣವಾಗಿದೆ. ಈ ತರ ನಡುವೆ ಯಾವುದೇ ಗೊಂದಲಕ್ಕೂ ಅವಕಾಶ ಕೊಡದೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಾಗಲು ಸಿಎಂ ಎಚ್ಚರಿಕೆಯನ್ನು ಹೆಜ್ಜೆ ಇಡ್ತಾ ಇದ್ದಾರೆ. ರಾಜ್ಯದ ಜನತೆ ಉತ್ತಮ ಮತ್ತು ಸಮಾಲೋಚನದ ಬಜೆಟ್ ನೀಡುವ ಉದ್ದೇಶದಿಂದ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲಾ ವರ್ಗದವರಿಗೂ ಸರಿಸಮಾನ ಆದ್ಯತೆ ಸಿಗುವಂತೆ ಯೋಜನೆಗಳನ್ನು ರೂಪಿಸುವ ಚರ್ಚೆಯನ್ನು ಜೋರಾಗಿ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಹೊರೆಯ ಮಾತಿನ ನಡುವೆಯೂ ಸರ್ಕಾರದ ಹೊಸ ಚೊಕ್ಕವಾಸಕ್ಕೆ ಹೆಚ್ಚುವರಿ ಭಾರವಾಗುವುದಂತೆ ಬಜೆಟ್ ಮಂಡಿಸುವುದರಿಂದ ಸಿಎಂ ಸಿದ್ದರಾಮಯ್ಯ ಇರುವ ದೊಡ್ಡ ಸವಾಲಾಗಿದೆ ಈ ಬಜೆಟ್. ಸಿಎಂ ಸಿದ್ದು ಗಣಿತ ಈ ಬಾರಿ ಯಾವ ವಿಶೇಷವಾಗಿ ಲೆಕ್ಕಾಚಾರಗಳು ಇರಲಿವೆ ಅಂದ್ರೆ, ಅಭಿವೃದ್ಧಿ ಮತ್ತು ಕಲ್ಯಾಣದ ಸಮತೋಲನ ಹೇಗೆ ಸಾಧಿಸಲಾಗುತ್ತದೆ, ಅಧಿಕಾರ ಸಂಘರ್ಷದ ನಡುವೆ ಬಜೆಟ್ ಮಂಡನೆ ಮಾಡುವ ಈ ರಾಜಕೀಯ ಕ್ಷಣ ರಾಜ್ಯ ರಾಜಕಾರಣದಲ್ಲೂ ಮಹತ್ವ ಪಡೆದುಕೊಂಡಿದೆ. ಒಟ್ಟಲ್ಲಿ ಹೇಳ್ಬೇಕಾದ್ರೆ ರಾಜಕೀಯ ಒತ್ತಡಗಳ ನಡುವೆ ಜನಪರ ಬಜೆಟ್ ನೀಡುವಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಯಶಸ್ವಿ ಆಗ್ತಾರೆ ಎಂಬುದರ ಮೇಲೆ ಎಲ್ಲರ ದೃಷ್ಟಿ ನೆಟ್ಟಿದೆ ಸುಕನ್ಯಾ. ರವಿಚಂದ್ರ, ಇನ್ನೊಂದ್ ಕಡೆನಲ್ಲಿ
ಈ ಅಧಿಕಾರ ಹಂಚಿಕೆ ಜಟಾಪಟಿ ನಡೀತಾ ಇದೆ. ಇದ್ರ ಮಧ್ಯದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಗ್ಯಾರಂಟಿ ಯೋಜನೆಗಳ ಕುರಿತಾಗಿ ಕೆಲವೊಂದಷ್ಟು ಹೇಳಿಕೆಗಳನ್ನ ಕೊಟ್ಟರು. ಬರ್ಡನ್ ಆಗ್ತಾ ಇದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅದನ್ನ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ, ಪೂರ್ವಭಾವಿ ಸಭೆಗಳನ್ನ ಮಾಡ್ತಿದ್ದಾರೆ. ಯಾವೆಲ್ಲ ಇಲಾಖೆಗಳೊಟ್ಟಿಗೆ ಸಭೆ ಆಗಿದೆ ಈಗಾಗಲೇ, ಜೊತೆಯಲ್ಲಿ ಎಷ್ಟು ಅನುದಾನಗಳನ್ನ ಕೊಡುವ ನಿರೀಕ್ಷೆ ಇದೆ? ಎಲ್ಲಾ ಇಲಾಖೆ ವರ್ಗದ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಮಾತುಕತೆ ನಡೆಸಿದ್ದಾರೆ. ಆ ಇಲಾಖೆಗೆ ಅನುದಾನ ಹೆಚ್ಚಿಗೆ ನೀಡಬೇಕು ಎಂದು ಕೆಲವೊಂದಿಷ್ಟು ಇಲಾಖೆಗಳು ಅವರು ಏನೋ ಇದು ಅವರ ಮೇಲೆ ಕೋಪಗೊಂಡಿದ್ದಾರೆ. ಯಾಕಂದ್ರೆ ನಮ್ಮ ಇಲಾಖೆಗೆ ಹಣಕ್ಕೆ ಇಷ್ಟು ನೀಡಬೇಕಿತ್ತು, ಆದ್ರೆ ನೀಡಿಲ್ಲ, ಅವರು ಅಸಮಾಧಾನ ವ್ಯಕ್ತಪಡಿಸಿದರೆ. ಇದರ ಮಧ್ಯದಲ್ಲೂ ಸಾಲು ಸರದಿ ಸಿಎಂ ಅವರಿಗೆ ಎದುರಾಗ್ತಾ ಇದೆ. ಈ ಪ್ರತಿಭಟನೆ ಈ ಕಡೆಯಿಂದ ಅವ್ರಿಗೆ ಟೆನ್ಷನ್, ಒಂದ್ ಕಡೆ ಡಿ.ಕೆ.ಶಿ ಅವರು ಬಣದಿಂದ ಟೆನ್ಷನ್, ಈಗ ನೋಡಿದ್ರೆ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿ ಅವರು ಏನು ದೆಹಲಿಗೆ ಹೋಗಿರೋದು, ಇನ್ನೊಂದ್ ಕಡೆ ಟೆನ್ಷನ್. ಒಟ್ಟಾರೆ ಹೇಳ್ಬೇಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಾಲು ಸರದಿ ಈ ಸರಿ ಬಜೆಟ್ ನ ಹಿನ್ನೆಲೆಯಲ್ಲಿ ಅವ್ರಿಗೆ ತುಂಬಾನೇ ಕಷ್ಟವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬಜೆಟ್ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಅವರು ಲೆಕ್ಕಾಚಾರಲ್ಲಿ ಇದರ ಮಧ್ಯೆ ಇವರ ಪ್ರತಿಭಟನೆ, ಇನ್ನು ಸಿಎಂ ಕುರ್ಚಿ ಕದನ, ಇದ್ರ ಮಧ್ಯೆ ಅವ್ರಿಗೆ ಸಾಕಷ್ಟು ಇದು ತೊಂದರೆ ಆಗ್ಬೋದು ಅಂತ ಹೇಳ್ಬೋದು. ಸುಕನ್ಯಾ, ಧನ್ಯವಾದಗಳು ರವಿಚಂದ್ರ ಹೆಚ್ಚಿನ ಮಾಹಿತಿಗಾಗಿ. ಅಧಿಕಾರ ಸಂಘರ್ಷದ ಮಧ್ಯದಲ್ಲಿ ಇದೀಗ ಬಜೆಟ್ ಮಂಡಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಸಿದ್ದು ಗಣಿತದಲ್ಲಿ ಯಾವೆಲ್ಲ ವಿಚಾರಗಳಿರುತ್ತೆ, ವಿಶೇಷ ಲೆಕ್ಕಗಳಿರುತ್ತೆ ಅಂತ ಈಗಾಗಲೇ ಕುತೂಹಲವನ್ನ ಕೂಡ ಮೂಡಿಸಿದೆ. ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆದಂತಹ ಸಂದರ್ಭದಲ್ಲಿ ಟೀಕೆಗಳನ್ನು ಮಾಡಿದ್ರು ಇದೇ ಸಿಎಂ ಸಿದ್ದರಾಮಯ್ಯನವರು. ಜೊತೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಟೀಕೆಗಳನ್ನು ಮಾಡಿತ್ತು. ಆದರೆ ಇದೀಗ ಕರ್ನಾಟಕದ ಬಜೆಟ್ ಮಂಡಿಸೋದಕ್ಕೆ ದಿನಗಣನೆ ಶುರುವಾಗಿದೆ. ಈ ಒಂದು ಸಂದರ್ಭದಲ್ಲಿ ಸಿದ್ಧತೆಗಳನ್ನು ಕೂಡ ಜೋರಾಗಿ ಮಾಡ್ಕೊಳ್ತಿದ್ದಾರೆ. ಯಾವ ರೀತಿಯಾಗಿ ಬಜೆಟ್ ಮಂಡಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.